ಆತನ ವಾಕ್ಯದಿಂದ ನಾವು ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಏನು ಬಹಳ ವಿಶೇಷವಾದಂತ ಇದನ್ನ ಆಶೋದನ್ನ ನಾವು ಹೊಂದ್ಕೊಳ್ಳೋಣ. ನೋಡಿ, ಇವತ್ತಿನ ದಿವಸ ಕರ್ತನ ವಾಕ್ಯದಲ್ಲಿ ಪ್ರಿಯ ನನ್ನ ಆತ್ಮೀಯ ಸಹೋದರ ಸಹೋದರಿ, ನಿಮಗೆ ಸಮಯ ಸಿಕ್ಕಿದ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವಾಗ ಆ ಸಂದರ್ಭ ಏನಾಗ್ತದೆ, ದೇವರು ಅದರಿಂದ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಈಗ ತಾನೇ ನೀವು ಕೇಳಿದಂತ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯರಿಕೋ ಎಂಬ ಊರಿಗೆ ಬಂದು ಯರಿಕೋ ಊರಿನಲ್ಲಿ ನಡೆದಂಥದ್ದನ್ನ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಲೂಕನ 15ನೇ ವಚನ 35ರಿಂದ 43ವರೆಗೆ ನಾವು ಓದಿ ಈಗ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅದಕ್ಕೆ ನಾವು ಈ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಜೀವಿತವನ್ನ ಈ ಲೋಕದಲ್ಲಿ ನಮಗಾಗಿ ಜೀವಿಸಿದಾಗ ಆ ಜೀವಿತದಲ್ಲಿ ಏನಾಯ್ತು ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ನೀವು ಒಂದು ವಿಶೇಷವಾದ ಕಾರ್ಯವನ್ನ ಯಾರು ದೇವರು ಮಾಡಿದ, ಯಾವಾಗಂದ್ರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಾಗ, ಆ ಅವಕಾಶ ಉಪಯೋಗಿಸ್ಕೊಂಡಾಗ ದೇವರು ಆ ಅವಕಾಶದಲ್ಲಿ ಏನ್ ಮಾಡಿದ್ರು, ಅಲ್ಲಿ ಅದ್ಭುತ ಮಾಡಿದ್ರು. ಇವತ್ತು ಆ ಅವಕಾಶ ನಮಗೆ ಸಿಗ್ಲಿಕ್ಕಿದೆ ಮತ್ತು ದೇವರು ಈ ಅವಕಾಶವನ್ನ ಎಲ್ಲರಿಗೂ ಕೊಡುವುದರಿಂದ ಇದು ಎಲ್ಲರಿಗೂ ಏನಾಗ್ತದೆ, ದೇವರಿಂದ ಆಗುವಂಥದ್ದನ್ನ ಅದ್ಭುತವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೀವು ಸಹ ಈ ವಾಕ್ಯದಲ್ಲಿ ಯಾರಿಗೆ ಸಂಬಂಧಪಟ್ಟವರಾಗಿದ್ದೀರಿ ನೋಡಿ. ನಾವು ಇಲ್ಲಿ ನೋಡ್ತೇವೆ, ಯರಿಕೋ ಪಟ್ಟಣ ಮತ್ತು ಆ ಒಂದು ಪಟ್ಟಣದಲ್ಲಿ ದಾರಿ ಮಗ್ಗಲಲ್ಲಿ ಭಿಕ್ಷೆ ಬಿಡುವಂತ ಒಬ್ಬ ಕುರುಡ ಮತ್ತು ಅಲ್ಲಿ ದೇವರು ಆ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಏನಾಯ್ತು ಅಂತೇಳಿ ನಾವು ನೋಡೋಣ. ಇವತ್ತು ನಮ್ಮ ದೇವರು ಈ ಒಂದು ಆತ್ಮಿಕವಾದ ಸತ್ಯವನ್ನ ನಮಗೆ ತಿಳಿಸ್ಲಿಕ್ಕೆ ಏನಾಗಿದ್ದಾನೆ, ಆತನು ಮಾತನಾಡುವವನಾಗಿದ್ದಾನೆ. ನಾವು ಏನ್ ಮಾಡ್ಬೇಕಾಗಿದೆ, ಈ ಒಂದು ವಾಕ್ಯದ ಆಧಾರದ ಮೇಲೆ ನಾವು ಅದ್ಭುತವನ್ನ ನೋಡ್ಲಿಕ್ಕೆ ನಂಬಬೇಕಾಗಿದೆ. ಓಕೆ, ಸೊ ಇಲ್ಲಿ ನಾವು ನೋಡ್ತೇವೆ, ಆ ದಾರಿ ಬದಿಯಲ್ಲಿ ಕೂತಂತ ಭಿಕ್ಷುಕಗಾರ ಭಿಕ್ಷೆ ಬೇಡ್ತಾ ಇದ್ದ. ಯಾಕೆ? ಅವನು ಕುರುಡನಾಗಿದ್ದರಿಂದ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಬೇಕಾದ್ರೆ ಭಿಕ್ಷೆ ಬೇಡಿ ಅವನು ಸಿಕ್ಕಂತ ಭಿಕ್ಷೆಯಿಂದ ಬದುಕಬೇಕಾಗಿತ್ತು. ಪ್ರಿಯರೇ, ಇದು ತುಂಬಾ ಚಿಂತನೆಯ ಸ್ಥಿತಿ. ನಮಗೆ ಬೈಬಲ್ ವಾಕ್ಯದಲ್ಲಿ ಹೇಳಿಲ್ಲ. ಆ ಭಿಕ್ಷಕಗಾರನ ಮೋಸ್ಟ್ಲಿ ಅವನ ಸಂಬಂಧಿಕರು ಅವನನ್ನು ಎತ್ತಿಕೊಂಡು ಬಂದು ಅಲ್ಲಿ ಕೂಡಿಸಿ ಅವನನ್ನ ಸಾಯಂಕಾಲವರೆಗೂ ಭಿಕ್ಷೆ ಬೇಡಿಕೆ ಹಚ್ಚಿ ಅವನನ್ನ ಮತ್ತೆ ಎತ್ತಿಕೊಂಡು ಹೋಗಿ ಅವನ ಮನೆಗೆ ಸೇರಿಸ್ತಿರ್ಬೋದು. ಅಷ್ಟೇ ಅಲ್ಲ, ಅವನಿಗೆ ಊಟ ಕೊಡ್ಬೇಕು, ಅವನಿಗೆ ಏನ್ ಅವಶ್ಯಕತೆ ಅದನ್ನು ಕೊಡ್ಬೇಕು, ಅವನು ಚೆನ್ನಾಗಿ ಮಲಗ್ಬೇಕು, ಚೆನ್ನಾಗಿ ಹೇಳ್ಬೇಕು, ಅವನು ಆರೋಗ್ಯವಾಗಿರ್ಬೇಕಾದ್ರೆ ಒಳ್ಳೆ ಆಹಾರ ಸೇರಿಸ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು. ಆದ್ರೆ ಭಿಕ್ಷುಕ ಬೇಡುವಂತ
ಪರಿಸ್ಥಿತಿ ಅವನಿಗೆ ಚಿಕ್ಕಂದಿನಿಂದ ಇತ್ತು. ಅವನು ಏನ್ ಅನ್ಕೊಳ್ಳಿಲ್ಲ, ಏನ್ ಬಿಡು ನಾನು ಕುರುಡನಾಗಿದ್ದೇನೆ ಹುಟ್ಟಿದಾಗಿನಿಂದ, ಇನ್ಮೇಲೆ ನಾನು ಕುರುಡನಾಗಿರ್ತೀನಿ, ನಾನು ಏನು ಸತ್ತೋದ್ಮೇಲೆ ನನಗೇನು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬರುವುದಿಲ್ಲ, ನಾನು ಕುರುಡನಾಗಿ ಸತ್ತೋದ್ರು ನನಗೇನು ತೊಂದರೆ ಇಲ್ಲ, ನನ್ನ ಜೀವಿತ ಇಷ್ಟೇ ಅಂತ ಅವ್ನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮೋಸ್ಟ್ಲಿ ಅವನು ಏನ್ ಮಾಡಿದ, ಕಷ್ಟಪಟ್ಟ. ಭಿಕ್ಷಕ ಬೇಡುವುದು ಸಹ ಕಷ್ಟ ಅಲ್ವಾ, ಯಾಕಂದ್ರೆ ಬಿಸಿಲಲ್ಲಿ ಕುಡಿರಬೇಕು, ಜನರು ಹೋಗುವಾಗ ಅವ್ರು ಬರ್ತಾ ಇದ್ರು ಅಂತ ತಿಳ್ಕೊಂಡು ಅವ್ರಿಗೆ ಭಿಕ್ಷೆ ಕೇಳ್ಬೇಕು, ಆ ಭಿಕ್ಷೆ ತಗೊಂಡು ಅವನು ಇಟ್ಕೊಳ್ಬೇಕು. ಯಾರಾದ್ರೂ ಇವನ್ ಕೂಡ ಇವನ್ ನೋಡುದಿಲ್ಲ ಇವನ್ನ ಅಂತೇಳಿ ಅವನ ಭಿಕ್ಷೆ ಕೊಟ್ಟದನ್ನ ಕತ್ಕೊಳ್ಬಹುದಾಗಿತ್ತು. ಆದ್ರೂ ನಾವು ನೋಡ್ತೀವಿ ಈ ಲೋಕದಲ್ಲಿ ಎಷ್ಟು ಸರ್ವಸಾಮಾನ್ಯವಾಗಿ ಜೀವಿಸುವಂತ ಮನುಷ್ಯರಿಗೆ ಎಷ್ಟು ಕಷ್ಟಗಳು ಬರ್ತವೆ. ಇನ್ನು ನಾವು ನೋಡ್ತೀವಲ್ಲ, ಯಾರು ಹೇಳ್ತಾರೆ ಎಲ್ಲ ಚೆನ್ನಾಗಿದ್ದೆ ಒಳ್ಳೇದಂತ. ಇಲ್ದ ಹೋದ್ರೆ ಏನಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ಏನಾದ್ರು ಹೇರಪೇರಿ ಆದ್ರೆ ಒಂದ್ ವೇಳೆ ನಾವು ನೋಡ್ತೇವೆ ಎಲ್ಲ ಇದ್ರು ಆರೋಗ್ಯ ಇರೋದಿಲ್ಲ. ಹಣ ಸಿಕ್ಕಾಪಟ್ಟೆ ಇರ್ತದೆ, ಆದ್ರೆ ಅದನ್ನ ಆನಂದಿಸುವಂತ ಏನಿರೋದಿಲ್ಲ, ಸೌಭಾಗ್ಯ ಇರೋದಿಲ್ಲ. ಏನ್ ಮಾಡ್ತಾರೆ, ಭಿಕ್ಷೆ ಬೇಡಿದಾಗ ಇವನು ಏನ್ ಮಾಡ್ದ, ಬದುಕಿದ. ಆದರೆ ಸರ್ವಸಾಮಾನ್ಯ ಮನುಷ್ಯ ಬದುಕ್ಬೇಕಾದ್ರೆ ಎಲ್ಲ ಬೇಕಲ್ವಾ. ಒಂದ್ ವೇಳೆ ಯಾವ್ದಾದ್ರು ರೋಗ ಐತೆ ಅಂತ ತಿಳ್ಕೊಳ್ಳಿ, ಎಂತ ರೋಗ, ಯಾವ್ದಾದ್ರು ಒಂದೇನಾದ್ರು ಅನಾರೋಗ್ಯದ ಸಮಸ್ಯೆ ಇದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಏನ್ ಮಾಡ್ತಾರೆ, ಕಷ್ಟಪಟ್ಟು ಅದರಿಂದನೇ ಬಳಲ್ತಾರೆ. ಅದಕ್ಕೆ ಇಲ್ಲೇನಾಯ್ತು ಗೊತ್ತಾ, ಆ ಎರಿಕಪಟ್ಟಣ ಹಾಗೆ ಹೊಡಿಲಿಲ್ಲ. ಅದು ಎರಿಕೋವಿನ ಸಮೀಪಕ್ಕೆ ಬಂದಾಗ ಅದು ಬದಲಾಯ್ತು. ಯಾಕೆ ಗೊತ್ತಾ, ಅಲ್ಲಿ ಆ ಎರಿಕೋವಿನ ಸಮೀಪಕ್ಕೆ ಬಂದಂತ ಯೇಸು ಸ್ವಾಮಿ ಏನ್ ಮಾಡಿದ್ರು, ಅಲ್ಲಿ ಹಾದು ಹೋಗುವಾಗ ಜನರೆಲ್ಲರೂ ಯೇಸುವಿನ ಜೊತೆಗೆ ಹೋಗುವಾಗ ಅಲ್ಲಿ ಯೇಸು ಸ್ವಾಮಿ ಹೋಗುವಾಗ ಆ ದಾರಿಯ ಪಕ್ಕದಲ್ಲಿ ಕೂತಂತ ಭಿಕ್ಷುಗಾರ ಏನ್ ಮಾಡ್ದ, ಕೇಳ್ದ ಅವನು, ಏನಿದ್ ಗದ್ದಲ ಅಂತ, ಯಾರು ಹೋಗ್ತಾ ಇದ್ರ ಅಂತ. ಅವನಿಗೆ ಹೇಳಿದ್ರು, ಇಲ್ಲಿ ನಜರೇತಿನ ಯೇಸು ಹೋಗ್ತಾ ಇದ್ದಾರಂತ. ಅವಾಗ ಅವನೇನ್ ಮಾಡ್ದ, ಸುಮ್ಮನೆ ಕೂತ್ಕೊಂಡ ಇಲ್ಲ, ಅವನು ಮತ್ತಷ್ಟು ಏನ್ ಮಾಡ್ದ, ನಜರೇತಿನ ಯೇಸುವೆ ನನ್ನನ್ನು ಕರುಣಿಸು ಅಂತ ಹೇಳಿದ. ನೋಡಿ, ಇವನಿಗೆ ಭಯ ಇದೆ, ಭಕ್ತಿ ಇದೆ, ಮತ್ತು ದೇವರ ಮೇಲೆ ನಂಬಿಕೆ ಇದೆ. ಇವನು ಏನ್ ಮಾಡ್ದ, ಯೇಸು ಸ್ವಾಮಿ ಹೋದ ಬರೀ ಆತನ ಸುದ್ದಿ ಕೇಳಿ ಅವನು ಬೇಗನೆ ಕರುಣಿಸು ನನ್ನ ಅಂತ ಬೇಡ್ಕೊಂಡ. ಆದ್ರೆ ಜನರು ಸುಮ್ಮನಿರು ಅಂತೇಳಿ ಅವನನ್ನು ತಡೆದ್ರಲ್ವಾ. ಅದಕ್ಕೆ ವಾಕ್ಯ ಹೇಳ್ತದೆ, ಅವನು ಅವಾಗ ಏನ್ ಮಾಡ್ದ, ಮತ್ತಷ್ಟು ಏನ್ ಮಾಡುದು, ಅವನು ನಜರೇತಿನ ಯೇಸು ನನ್ನ ಕರುಣಿಸು ಅಂತ ಕೂಗಿದ. ಕೂಡ್ಲೆ ಅವಾಗ ಯೇಸ್ವಾಮಿ ನಿಂತು. ನೋಡಿ, ಇಲ್ಲಿ ಪ್ರಿಯರೇ, ಯಾವಾಗ್ಲೂ ಪ್ರಯತ್ನ ಅನ್ನೋದು ನಮ್ಮ ಜೀವನದಲ್ಲಿ ಏನಾಗಿರ್ಬೋದು, ಒಂದೇ ಸರಿ ಪ್ರಯತ್ನ ಮಾಡಿ ನಾವು ಅದು ಪ್ರಯತ್ನ ಮಾಡದೆ ಮುಂದೆ ಮಾಡಕ್ಕಾಗಿಲ್ಲ ಅಂತ ಬಿಡ್ಬಾರ್ದು. ಪ್ರಿಯರೇ, ಯಾವಾಗ್ಲೂ ನಾವು ಲೋಕದಲ್ಲಿ ನೋಡ್ತೇವೆ, ಎಲ್ಲರೂ ಪ್ರಯತ್ನ ಮಾಡಿದ್ರಿಂದ ಫಲ ಕಾಣ್ತಾರೆ. ಎಲ್ರೂ ಪ್ರಯಾಸ ಪಟ್ಟರೆ ಏನ್ ಮಾಡ್ತಾರೆ, ಅದನ್ನ ಹೊಂದ್ಕೊಳ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ಎಂದಿಗೂ ನಾವು ಸೋತು ಹೋಗ್ಬಾರ್ದು. ನೋಡಿ, ನನಗೆ ನಿಮಗೆ ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ಬರೀ ನಮ್ಮ ದೇಹದ ಅವಶ್ಯಕತೆಗಳು ಮುಖ್ಯ ಅಲ್ಲ. ಇಲ್ಲಿ ನಾವು ನೋಡ್ತೇವೆ, ಅಪಯಶ ನಿಂತ ಮೇಲೆ ಅಲ್ಲಿ ದೊಡ್ಡ ಅದ್ಭುತನೇ ಆಗಿರ್ಬೇಕಲ್ವಾ. ಯಾಕಂದ್ರೆ ಆ ಭಿಕ್ಷೆಗಾರನ ಭಿಕ್ಷೆ ಬೇಡ್ತಾನಂತೇಳಿ ಅಪಯಶ ಅಲಕ್ಷ್ಯ ಮಾಡಿದವ ಇಲ್ಲ.
ಅವನೇನ್ ಬಿಡು ಭಿಕ್ಷೆ ಬೇಡ್ತಾ ಇರ್ಬೋದು, ಅಥವಾ ಶಿಷ್ಯರಿಗೆ ಸ್ವಲ್ಪ ಅವನಿಗೆ ಏನೋ ಸಹಾಯ ಮಾಡಂತ ಹೇಳ್ದ, ಇಲ್ಲ, ನಿಂತ. ನೋಡಿ, ನಿಂತ ಕೂಡಲೇ ಯೆರಿಕೋ ಪಟ್ಟಣ ಏನಾಯ್ತು? ಆ ನಿಂತಂತ ಯೇಸು ಸ್ವಾಮಿ ನೋಡ್ತು. ಈ ಯೇಸು ಸ್ವಾಮಿ ಯಾರು? ಈ ಯೇಸು ಸ್ವಾಮಿ ಈ ಭಿಕ್ಷುಕನ ನಿಂತು ತನ್ನ ಬಳಿ ಕರಿತಾ ಇದ್ದಾನಲ್ಲ. ಈ ಯೇಸು ಸ್ವಾಮಿ ಯಾರು? ಬಡವನ ಪ್ರೀತಿ ಮಾಡ್ತಾನೆ. ಈ ಯೇಸು ಸ್ವಾಮಿ ಯಾರು? ರೋಗವಾಸಿ ಮಾಡ್ತಾನೆ. ಈ ಯೇಸು ಸ್ವಾಮಿ ಯಾರು? ಅದ್ಭುತ ಮಾಡ್ತಾನೆ. ಅದಕ್ಕೆ ಪ್ರೇರೆ ಆ ಯೆರಿಕೋ ಪಟ್ಟಣದಲ್ಲಿ ಆ ಒಂದು ಸಂದರ್ಭದಲ್ಲಿ ಜನರೆಲ್ಲರೂ ಎಂದಿಗೂ ತಮ್ಮ ಜೀವನದಲ್ಲಿ ಆಗದೇ ಇರುವುದನ್ನ ನೋಡಿರ್ಬೋದಲ್ವಾ? ಅದಕ್ಕೆ ನಾವು ನೋಡ್ತೀವಿ, ಇಲ್ಲಿ ಅಪ್ಪ ಯೇಸು ಏನ್ ಮಾಡಿದ್ರು? ಸೃಷ್ಟಿಕರ್ತ ಅಲ್ಲ, ಅವರು ಸೃಷ್ಟಿಕರ್ತ. ವೃಕ್ಷ ರಕ್ಷಣೆ ಮಾಡಿ ಬಂದಂತಾಗ ಸೃಷ್ಟಿ ರಕ್ಷಕ ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದವರು. ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕುಂಟ್ರಲ್ಲ, ನಾವು ಕುಡ್ರಲ್ಲ, ನಮ್ಗೆ ಯಾವುದೇ ಅಂಗವಿಕಲತೆ ಇಲ್ಲ. ನಾವು ಎಲ್ಲ ನಮ್ಗೆ ದೇವ್ರು ಕೊಡ್ತಾನೆ. ನಾವು ಏನ್ ಮಾಡ್ಬೇಕು? ನಮ್ಮ ಜೀವಿತವನ್ನ ನಾವು ಜೀವಿಸ್ಲಿಕ್ಕೆ ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ಅದೇ ಇವನಿಗೆ ನಾವು ಡಿಪೆಂಡ್ ಆಗೋದು ಆದ್ರೆ ಕೇವಲ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಯೇಸು ಸ್ವಾಮಿ ಮೇಲೆ ಆದ್ಕೊಳ್ಳಬೇಕು. ಅದಕ್ಕೆ ಯೇಸು ಸ್ವಾಮಿಯನ್ನ ನಾವು ಏನ್ ಮಾಡ್ತೀವಿ ಇವತ್ತು ಈ ಸಂದರ್ಭದಲ್ಲಿ ಆಜ್ಞೆ ಮಾಡ್ತಾ ಇದ್ದಾರೆ. ನೋಡಿ, ಯೆರಿಕೋನಲ್ಲಿ ನಿಂತು ನೋಡಿದಂತ ಯೇಸು ಸ್ವಾಮಿನ ಆಜ್ಞೆ ಮಾಡ್ತಾ ಇದ್ದಾರೆ. ಯೆರಿಕೋನಲ್ಲಿ ಆ ಕುರುಡರಿಗೆ ಕಣ್ಣು ಕೊಟ್ಟಂತ ಯೇಸು ಸ್ವಾಮಿನ ನಾವು ಆಜ್ಞೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಮಗೆ ಆ ಯೇಸು ಸ್ವಾಮಿ ನಿಂತು ನೋಡೋದಿಲ್ವಾ? ಕತ್ತಿಯಲ್ಲಿ ಪಾಪದ ಅಂಧಕಾದ ಶಕ್ತಿಯಿಂದ, ಸೈತಾನನ ಅಂಧಕಾದ ಶಕ್ತಿ, ಈ ಲೋಕದ ಅಧಿಪತ್ಯ ಸೈತಾನನು ಪಾಪದಿಂದ ನಾಶ ಮಾಡ್ತಾ ಇರುವಂತ ಈ ಯಾವ ಸಾಮಾನ್ಯ ಜನರು, ನನಗನ್ಸದೆ ಕೆಲವರು ಮಾತ್ರ ಅಲ್ಲಿ ಏನಾಗಿದ್ದಾರೆ, ಅಂಗವಿಕಲಾಗಿದ್ದಾರೆ. ಅಲ್ಲಿ ನನಗನ್ಸದೆ ಒಬ್ಬರೇ ಅವರು ಆಕ್ಸಿಡೆಂಟ್ ನಲ್ಲಿ ಕಣ್ಣು ಎರಡುಗಳು ಹೋದು ಅವರು ಇಲ್ಲೇ ಇದ್ದಾರೆ ಕಾಕ್ತಿಯಲ್ಲಿ, ಅವ್ರು ಸೇವೆ ಮಾಡ್ತಾರೆ ರಕ್ಷಣೆ. ಸೊ ದೇವರು ಈ ಕಾಕ್ತಿಯನ್ನು ಪ್ರೀತಿಸ್ತಾರಂತ ನೀವು ಏನ್ ಮಾಡ್ಬೇಕು? ಈಗ ತಿಳ್ಕೊಬೇಕು. ಯಾಕಂದ್ರೆ ಒಂದ್ ವೇಳೆ ಯೇಸು ಸ್ವಾಮಿ ಯೆರಿಕೋನಲ್ಲಿ ನಿಂತು ಆ ಭಿಕ್ಷುಕನ ನೋಡಿದ ಹಾಗೆ ಈ ಕಾಕ್ತಿಯಲ್ಲಿ ನಮ್ಮ ಮೂಲಕ ನಿಂತು ಏನ್ ನೋಡ್ತಾ ಇದ್ದಾನೆ? ಕಾಕ್ತಿ ನೋಡ್ತಾ ಇದ್ದಾನೆ. ಈ ಕಾಕ್ತಿ ಯಾರ ಸೊತ್ತು? ಸೈತಾನ್ ಸೊತ್ತಲ್ಲ. ಈ ಕಾಕ್ತಿ ಯಾರ ಸೊತ್ತು? ಸರ್ಕಾರದ ಸೊತ್ತಲ್ಲ. ಈ ಕಾಕ್ತಿ ಏನು? ಯಾರ ಇದು? ಯಾರ ಒಂದು ಇದಕ್ಕೆ ಮೊಲ ಯಾರಿಗೂ ಸಹ ಇದು ಏನು ಏನೋ ಇದು ಒಂದು ಒಳಪಟ್ಟದಲ್ಲ. ಇದು ನಮ್ಮ ಸ್ಥಳೀಯ ಸ್ಥಾನಿಕ ಜನರಿಗೆ ದೇವ್ರು ಕೊಟ್ಟಂತ ಸುಂದರವಾದ ಸ್ಥಳ. ಇಲ್ಲಿ ಆತನು ನಿಂತಿಲ್ವಾ? ಇಲ್ಲಿ ಆತನು ಈ ಜನರನ್ನ ಪಾಪನ ಬಿಡಿಸ್ಲಿಕ್ಕೆ ಬೆಳಕಾಗಿಲ್ವಾ? ಅವರ ಅಂಧಕಾರದ ಶಕ್ತಿಯಿಂದ ಬಿಡಿಸ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ವಾ? ಈ ಕಾಕ್ತಿಯನ್ನ ದೇವರು ರಕ್ಷಣೆ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ವಾ? ಯಾಕಂದ್ರೆ ಅವನು ಸೃಷ್ಟಿಕರ್ತ. ಸುಂದರವಾದ ಈ ಒಂದು ಸ್ಥಳವನ್ನು ಉಂಟು ಮಾಡಿದ ಅವನು ಈ ಕಾಕ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದಂತಹ ರಕ್ಷಕ. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿ ನಿಂತಿಲ್ಲ ಅಂತ ನೀವು ಅನ್ಕೊಳ್ತೀರಾ? ಯೇಸು ಸ್ವಾಮಿ ನಮ್ಮನ್ನ ಇಲ್ಲಿಟ್ಟಿದಾನೆ, ಅದು ನಮ್ಮ ನೋಡ್ತಾ ಇಲ್ಲ ಅಂತ ನೀವು ಅನ್ಕೊಳ್ತೀರಾ? ಸಾಧ್ಯನೇ ಇಲ್ಲ. ಅದು ನಾವು ಏನಾಗ್ಬೋದು, ಅದನ್ನ ಒಪ್ಕೊಳ್ಳದೆ ಇರ್ಬೋದು, ಜನರು ಅದನ್ನ ತಿಳಿಯದೇ ಇರ್ಬೋದು. ಆದ್ರೆ ಏನಾಗಬೇಕಾಗಿದೆ? ಈಗ ಯೇಸು ಸ್ವಾಮಿ ನಿಂತು ಕೂಡ್ಲೆ ಅವ್ರನ್ನ ತನ್ನ ಬಳಿಗೆ ಏನ್ ಮಾಡಿ ಕರ್ತರೋದಕ್ಕೆ ಅಪ್ಪಣೆ ಕೊಟ್ಟನು. ಹಾಗೆ ನೋಡಿ ಅಪ್ಪಣೆ ಕೊಟ್ಟು ಹಾಗೆ ಅಪ್ಪ ಯೇಸು ಏನ್ ಮಾಡಿದ್ರು? ನಿನ್ನ ಏನ್ ಮಾಡಿದ್ರೆ ತನ್ನ ಬಳಿಗೆ ಕರ್ಲಿಕ್ಕೆ ನಮ್ಮನ್ನ ಇಟ್ಟಿದ್ದಾರೆ. ಯಾರನ್ನ ಕೈಲಿ ಬರ್ಬೇಕು? ಪಾಪದಿಂದ ನಾಶವಾಗಿ ಹೋಗುವಂತ ನರಕಕ್ಕೆ ಗುರಿ ಆದಂತ ಜನರನ್ನ ಏನ್ ಮಾಡ್ಬೇಕು? ತನ್ನ ಬಳಿಗೆ ಕರ್ಬೇಕಂತ ಹೇಳಿ ನಮ್ಮನ್ನ ಇಟ್ಟಿದ್ದಾರೆ. ಹೌದೇನಿಲ್ಲ? ಯಾಕಂದ್ರೆ ಅಪ್ಪ ಯೇಸು ಮತ್ತೆ ಮಸವಾತಿ 28ನೇ ಅಧ್ಯಾಯ 18 ನಾವು ನೋಡ್ತೇವೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಏನ್ ಮಾಡಿ, ನೀವು ಹೋಗಿ
ಲೋಕದ ಕಟ್ಟಕಡೆ ನನಗೆ ಸಾಕ್ಷಿಯಾಗಿದೆ. ಅಂದ್ರೆ ಸ್ವಾತಿ ಸಾರಿ ಏನ್ ಮಾಡಿ ನಂಬಿದವ್ರನ್ನ ಏನ್ ಮಾಡ್ರಿ, ಅವ್ರನ್ನ ಏನ್ ಮಾಡ್ರಿ, ಅವ್ರನ್ನ ಜಿಕ್ಸಾಸನ ಮಾಡಿಸಿ ನನ್ನ ಶಿಷ್ಯನಾಗಿ ಮಾಡಿ ಅಂತ ಹೇಳಿದ್ರು. ಹಾಗಾದ್ರೆ ಅಪಯಶ ಅಷ್ಟೇ ಹೇಳಿದ ಸುಮ್ಮನೆ ಆದ್ರ ಇಲ್ಲ, ಸ್ವಾತಿಯಲ್ಲಿ ದೇವರ ಆತ್ಮನು ಏನ್ ಮಾಡ್ದ, ಅಪಯಶ ಹೇಳಿ ಮಾತನ್ನ ನಮ್ಗೆ ಕೊಟ್ಟಿದ್ದಾರೆ. ನಾನು ಅದನ್ನ ರೆಫರೆನ್ಸ್ ತೆಗೆದು ಹೇಳಲಿಕ್ಕೆ ಆಗದೆ ಇದ್ರು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಏನ್ ಗೊತ್ತಾ, ಅದು ಬಹಳ ಮುಖ್ಯವಾದಂತ, ಬಹಳ ಒಂದು ಯಾರು ಹೇಳಲಿಕ್ಕೆ ಆಗದಿರುವಂತ ಕೇವಲ ದೇವರಿಗೆ ಮಾತ್ರ ಹೇಳಿಕೆ ಸಾಧ್ಯ. ದೇವರ ಹೆಸರಿನಲ್ಲಿ ನಾನು ದೊಡ್ಡವನು, ನಾನು ಏನು ಒಂದು ಕಾರ್ಯಕ್ರಮ ಹಾಕೊಂಡ್ರೆ ಎಲ್ರು ಬರ್ತಾರೆ, ನಾನು ನನ್ನ ಅಧಿಕಾರದಿಂದ ಅದು ಮಾಡ್ಬಲ್ಲ ಇದು ಮಾಡ್ಬಲ್ಲ ಅಂತ ಅನ್ಬೋದು. ಆದರೆ ಯೇಸಮ್ಮ ಹೇಳಿದ್ರು, ಏನ್ ಹೇಳಿದ್ರು, ಎಲ್ಲೇ ಕಷ್ಟಪಡೋರೆ, ಹೊರೆ ಹೊತ್ತವ್ರೆ, ನೀವೆಲ್ರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಶಾಂತಿ ಕೊಡ್ತೇನೆ. ನಾನು ದೀನನು, ನನ್ನ ಹೊರೆಯು ಹೊರವಾದದ್ದು, ನನ್ನ ಹೊರೆಯು ನನಗೂ ಹಗುರವಾದದ್ದು, ನನ್ನ ಹೊರೆ ಹೊರವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ದೀನನು ಸಾತ್ವಿಕನಾಗಿದ್ದರಿಂದ ನನ್ನಿಂದ ಕಲ್ಕೊಡ್ರಿ ಅಂತ ಹೇಳ್ತಾ ಪ್ರೇರಿ. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿ ತನ್ನ ಬಳಿಗೆ ಕರಿತಾ ಇದ್ದಾನೆ. ಯಾರನ್ನ? ನಮ್ಮ ಮೂಲಕವಾಗಿ ನಮ್ಮ ಎಲ್ಲ ಆತ್ಮೀಯರನ್ನು ಕರಿತಾ ಇರಬಹುದು, ನಮ್ಮ ಮಿತ್ರನ ಕರಿತಾ ಇರಬಹುದು, ನಮ್ಮ ಕುಟುಂಬದವನ್ನ ಕರಿತಾ ಇರಬಹುದು, ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿರ್ಬೋದಲ್ವಾ? ಹಾಗಾದ್ರೆ ಇವತ್ತು ನಾವು ಆಶೀರ್ವಾದ ಪಡ್ಕೊಂಡು, ಯಾಕೆ ಗೊತ್ತಾ, ನಾವು ಯಾವ ಯೇಸು ಸ್ವಾಮಿ ಆ ಕೂಡನನ್ನ ಏನ್ ಮಾಡ್ದ, ಕೇಳ್ದ ಪ್ರಶ್ನೆ, ನಾನ್ ನಿನಗೆ ಏನ್ ಮಾಡ್ಬೇಕೆಂದು ಕೋರುತ್ತೆ ಅಂತ ಕೇಳ್ದ. ನಾ ಏನ್ ಮಾಡ್ಬೇಕಂತ, ಅವನು ಬರೇ ನಜರೇತಿನ ಯೇಸು ಅಂತ ತಿಳ್ಕೊಂಡಿದ್ದ, ಅದೇ ಅವನಿಗೆ ನೋಡಿಲ್ಲ. ಅವನು ಏನ್ ಮಾಡ್ದ, ಈ ನಜರೇತಿನ ಯೇಸುವಿನಲ್ಲಿ ನಂಬಿಕೆ ಇಟ್ಟ. ಅವನು ಏನ್ ಬೇಕಾಗಿತ್ತು, ಕಣ್ಣು ಕಾಣ್ಬೇಕಾಗಿತ್ತು. ಆದ್ರೆ ದೇವ್ರು ಅವನು ಏನ್ ಕೊಟ್ಟ, ಅವನ ಪಾಪಗಳನ್ನ ಕ್ಷಮಿಸಿರ್ಬೋದು. ಯಾಕಂದ್ರೆ ನಾವು ನೋಡ್ತೀವಿ, ಅಪಯಶು ಏನ್ ಹೇಳ್ತಾನ, ಅವನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದ್ರು. ನೋಡಿ, ನನ್ನ ಕಣ್ಣು ಬರುವಂತೆ ನೋಡಿ. ಇವನು ಕೇಳದಲ್ಲಿ ತಪ್ಪೇನಿಲ್ಲ. ಅಪಯಶು ಕೇಳಿದ್ಮೇಲೆ ಅಂತೂ ಮತ್ತೆ ಅವನಿಗೆ ಅವನೇನ್ ಕೇಳ್ಕೊಂಡ, ನಾನು ಕುರುಡನಾಗಿದ್ದೇನೆ ಸ್ವಾಮಿ, ನನಗೆ ಮನೆ ಕೊಡು, ನನಗೆ ಇರ್ಲಿಕ್ಕೆ ನನಗೆ ಆಸೆ ಕೊಡು, ನನಗೆ ಊಟ ಮಾಡ್ಲಿಕ್ಕೆ ನನ್ನ ದೇಹಕ್ಕೆ ಹಾಕೊಳ್ಳಿಕ್ಕೆ ಬಟ್ಟೆ ಕೊಡು, ನನಗೇನು ಕಷ್ಟ ಕೊರತೆ ಬರ್ಬಾರ್ದಂತ ಹಣ ಕೊಡು ಅಂತ ಕೇಳ್ದ. ಇಲ್ಲ, ಅವನು ಕೇಳ್ದ ನನ್ ಕಣ್ಣು ಬರ್ಬೇಕಂತ ಕೇಳ್ದ. ನೋಡಿ, ಅವನ ಕಣ್ಣು ಬರ್ಬೇಕಂತ ಹೇಳೋದಕ್ಕಿಂತ ಹಿಂದೆ ಅವನಿಗೇನಿದೆ, ಅಪಯಶದಲ್ಲಿ ಭಯಭಕ್ತಿ ಇದೆ, ಪ್ರೀತಿ ಇದೆ, ನಂಬಿಕೆ ಇದೆ. ಅವನೇನ್ ಮಾಡ್ದ, ಕೂಡ್ಲೆ ನನಗೆ ಕಣ್ಣು ಬರ್ಲಿ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡ್ತಂತ ಹೇಳ್ದ. ನೋಡಿ, ಇಲ್ಲಿ ಅಪಯಶ ಬರೀ ಕಣ್ಣನ್ನ ಕೊಡುವಂತ ಅದ್ಭುತ ಮಾಡೋದಕ್ಕಾಗಿ ಮಾತ್ರ ಬಂದಿಲ್ಲ ಎರಿಕೋವಿಗೆ. ಅವನು ಎದಕ್ಕೆ ಬಂದಿದ್ದ, ಅವನು ಎರಿಕೋವಿನಲ್ಲಿರುವಂತ ಪ್ರತಿಯೊಬ್ಬರು ಆತನ ಮೂಲಕ ಏನಾಗ್ಬೇಕು, ಸ್ವಸ್ಥ ಆಗ್ಬೇಕಂತ ಬಂದ. ಎಂತ ಸ್ವಸ್ಥತೆ, ನಂಬಿಕೆ ಇಟ್ಟು ಸ್ವಸ್ಥ ಆಗ್ಬೇಕಂತ ಬಂದಿದ್ದ. ಅವ್ರು ಬರೀ ನಮಗೆ ಎರಿಕೋವಿಗೆ ಬಂದಿದ್ದ ಅಪಯಶ ಈ ಎರಿಕೋವನ್ನು ಆಳುವಂತ ಏನು ಅಧಿಕಾರಿಗಳನ್ನ ಏನ್ ಮಾಡು, ಅವ್ರ ಬಡತನದಲ್ಲಿರೋರಿಗೆ ಅವ್ರ ಆಹಾರ ಕೊಡ್ಲಿ, ಅವ್ರಿಗೆ ಮನೆ ಕಟ್ಕೊಡ್ಲಿ, ಅವ್ರಿಗೆ ಏನೇನು ಕಷ್ಟದ ಪರಿಹಾರ ಮಾಡ್ಲಿ, ಅವ್ರಿಗೆ ಔಷಧಿ ಕೊಡ್ಲಿ, ಅವ್ರ ರೋಗ ವಾಸಿ ಆಗ್ಲಿ ಅಂತ ಹೇಳಿ ಏನಾಗ್ಲಿಲ್ಲ, ಆ ಎರಿಕೋ ಪಟ್ಟಣದವರು ಕೇಳಲಿಲ್ಲ. ಆದ್ರೆ ಅವರು ಎರಿಕೋ ಪಟ್ಟಣದಲ್ಲಿ ಬಂದಂತ ಯೇಸು ಸ್ವಾಮಿಯನ್ನ ನಂಬೇಕಾಗಿತ್ತು. ಪಾಪದಿಂದ ಬಡಿರು ಹೊಂದಿ ಅವ್ರು ಏನಾಗ್ಬೇಕಾಗಿತ್ತು, ಸ್ವಸ್ಥವಾಗ್ಬೇಕಾಗಿತ್ತು. ಅಂತ ಸ್ವಸ್ಥತೆ ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಸ್ವಸ್ಥವಾಗಬೇಕಾಗಿತ್ತು. ಪ್ರೇರೆ, ಇವತ್ತು ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಸ್ವಸ್ಥ ಮಾಡಿ ಅದೇ ಅಂತ ಇಲ್ಲ. ನೋಡಿ, ಯಾವಾಗ ಸೃಷ್ಟಿಕರ್ತ ದೇವರು ಹಗಲನ್ನು ಆಡೋದಕ್ಕೆ ಸೂರ್ಯನನ್ನ ಉಂಟು ಮಾಡಿದ, ಇರಳನ್ನ ಆಡ್ಲಿಕ್ಕೆ ಚಂದ್ರನ ಉಂಟು ಮಾಡಿದ. ಅವನು ಈ ಲೋಕವನ್ನು ಉಂಟು ಮಾಡಿ ಸುಂದರವಾಗಿ ಇದನ್ನ ಯಾರಿಗೆ ಕೊಟ್ಟ, ಮಾಡಿಕೊಟ್ಟ. ನೋಡ್ರು ಸೃಷ್ಟಿ ಕಿರೀಟವಾಗಿ ಅವ್ರೆಲ್ಲವನ್ನ ಅನುಭವಿಸ್ಬೇಕಂತ ಉಂಟು ಮಾಡಿದ. ಅದಕ್ಕೆ ಅವನೇನ್ ಮಾಡ್ದ ಗೊತ್ತಾ, ದೇವರು ಏನ್ ಮಾಡ್ದ, ಏದೇನ್ ತೋಟದಲ್ಲಿ ಆದಮ ಉಂಟು ಮಾಡಿ ತನ್ನ ಬಳಿಗೆ ಅವನು ಇಟ್ಕೊಂಡ.
ಯೇಸುಸ್ವಾಮಿ ರಕ್ಷಕನಾಗಿ ಬಂದು ಪಾಪಿಗಳನ್ನ ತನ್ನ ಬಳಿ ಕರೆದ. ಯಾಕೆ? ಪಾಪವನ್ನು ಬಿಡಿಸಿ ರಕ್ಷಣೆ ಮಾಡ್ಲಿಕ್ಕೆ. ಪರಿಶುದ್ಧಾತ್ಮ ಬಂದು ನಮಗೆ ಪಾಪ, ನೀತಿ, ನ್ಯಾಯ ತೀರ್ಪುಗಳ ಬಗ್ಗೆ ಅರಿವು ನೋಡಿಸ್ಲಿಕ್ಕೆ ಅವನು ನಮ್ಮನ್ನ ನಂಬಿಕೆ ಹುಟ್ಟಿಸಿ ಎಲ್ಲ ಸತ್ಯಕ್ಕೆ ನಡೆಸ್ಲಿಕ್ಕೆ ಬಂದ. ಹಾಗಾದ್ರಿಂದ ನೋಡಿ, ಯೇಸುಸ್ವಾಮಿ ಇದ್ದಾಗ ಮಾಡಿದ್ದು ಯಾರು? ಎಲ್ಲಿ ಕಷ್ಟಪಡೋ ನನ್ನ ಬಳಿಗೆ ಬನ್ರಿ. ಅವ್ರು ಬರೀ ಕಷ್ಟ ಅಂತಂದ್ರೆ, ಹೊರೆ ಹೊತ್ತವ್ರು ಅಂತಂದ್ರೆ ಬರೀ ದೈಹಿಕವಾದ ಪರಿಶ್ರಮ, ದೈಹಿಕವಾದ ಕೆಲಸ, ದೈಹಿಕವಾದ ಕಷ್ಟ, ಬಹಳ ಪ್ರಯಾಸದ ಜೀವಿತ ಅಲ್ಲ. ಅವರು ಸ್ವಸ್ಥವಾಗಬೇಕಾಗಿತ್ತು. ಅವರಿಗೆ ನಂಬಿಕೆಯಿಂದ ಸ್ವಸ್ಥವಾಗಬೇಕಾಗಿತ್ತು. ಅವರು ಯೇಸುಸ್ವಾಮಿನ ನಂಬಿ ರಕ್ಷಣೆ ಹೊಂದಬೇಕಾಗಿತ್ತು. ಅದಕ್ಕೆ ಇವತ್ತು ಸಹ ತ್ರಿಯೇಕ ದೇವರು ಏನ್ ಮಾಡ್ತಾರೆ? ಯಾರು? ಆದಾಮ ಹವ್ವಳನ್ನ ಹೇಳಿದ್ರು, ನೀವು ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ರು. ಆದ್ರೆ ಅವರು ಏನ್ ಮಾಡಿದ್ರು? ಅವ್ರು ಆ ಮಾತನ್ನ ಏನ್ ಮಾಡಿದ್ರು? ಅವಿಧೇಯರಾಗಿ ಸೈತಾನ್ ಮಾತು ತಿಂದರು. ಅದಕ್ಕೆ ಏನಾಯ್ತು? ಎಲ್ಲಾ ಲೋಕದಲ್ಲಿ ಪಾಪ ಹೆಚ್ಚಾಗಿ ಏನಾಯ್ತು? ಅನಾರೋಗ್ಯ ಬಂತು, ಬಡತನ ಬಂತು, ಸಾವು ಬಂತು, ಶಾಪ ಬಂತು, ಎಲ್ಲಾ ತರವಾದಂತಹ ಸಮಸ್ಯೆಗಳು, ಪಾಪದ ಸ್ವಭಾವಗಳು ಹೆಚ್ಚಾದವು. ಪ್ರೇರಿ ಈ ಕೋಡಿ ಹುಟ್ಟುಗುಂಟನು ಇವನಿಗೆ ಕಿವಿ ಚೆನ್ನಾಗಿ ಕೇಳ್ತಾ ಇತ್ತು, ಇವನಿಗೆ ನಡೆದಾಡ್ತಾ ಇದ್ದ ಅಂತ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಇವನಿಗೆ ಒಂದೇ ಒಂದು ಸಮಸ್ಯೆ ಇತ್ತು. ಅದು ಯಾವ್ದು ಗೊತ್ತಾ? ಪಾಪದಿಂದ ಪರಿಹಾರ ಹೊಂದಕ್ಕೆ ಮೇನ್ ಅವಶ್ಯಕತೆ ಇದೆ. ಆದ್ರೆ ಅವನು ಯೇಸುಸ್ವಾಮಿಗೆ ಕೇಳಿದ್ಮೇಲೆ ಯೇಸುಸ್ವಾಮಿ ಅವನನ್ನ ಏನ್ ಮಾಡ್ದ? ನನಗೆ ಕಣ್ಣು ಬರ್ಲಿ ಅಂದ್ಕೂಳೆ ಅವನ ಕಣ್ಣು ಬಂತು. ಅವನು ಏನ್ ಮಾಡ್ದ? ಕಣ್ಣು ತೆರೆದು ನೋಡಿದಾಗ ಏನಾಯ್ತು? ಅದ್ಭುತ ಆಯ್ತು ಅವನಿಗೆ. ತಕ್ಷಣ ಅವನಿಗೆ ಕಣ್ಣು ಬಂದು ಅಂತ ಬೈಬಲ್ ತಕ್ಷಣ. ಪ್ರೇರಿ ನಿಮ್ಗೆ ಗೊತ್ತಾ? ಯಾವ ದೇವರು ಆದಾಮನನ್ನು ಉಂಟು ಮಾಡಿದಾಗ, ಹವ್ವಳನ್ನು ಉಂಟು ಮಾಡಿದಾಗ ಅವ್ರಿಗೆ ಯಾವ ಕಣ್ಣು ಕೊಟ್ಟ? ಯಾವ ಕಣ್ಣು ಕೊಟ್ಟ? ಕಣ್ಣು ಕಾಣುವಂತ ಕಣ್ಣು ಕೊಟ್ಟ. ಅದೇ ಅವನೇ ಯೇಸು ಸ್ವಾಮಿ ಅಂತೇಳಿ ನಿಮ್ಗೆ ಹೆಂಗೆ ನಾವು ಹೇಳ್ಬೋದು ಗೊತ್ತಾ? ಯಾಕಂದ್ರೆ ಸೃಷ್ಟಿ ಮಾಡಿದಂತ ದೇವರು ಯೇಸು ಸ್ವಾಮಿ, ಯಾವ ಸಂದೇಹ ಇಲ್ಲ ಅದ್ರೊಳಗೆ. ದೇವ್ರು ಸೃಷ್ಟಿ ಮಾಡಾದ್ಮೇಲೆ ದೇವರ ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, ತ್ರಿಯೇಕ ದೇವರು ಉಂಟು ಮಾಡಿದ, ಸೃಷ್ಟಿ ಮಾಡಿದ. ಯೇಸುಸ್ವಾಮಿ ಲೋಕಕ್ಕೆ ಬಂದಾಗ ಯೇಸುಸ್ವಾಮಿ ಏನ್ ಮಾಡ್ದ? ಸೃಷ್ಟಿಕರ್ತನಾದವನು, ಸೃಷ್ಟಿ ರಕ್ಷಕನಾಗಿ ಬಂದಾಗ ಏನ್ ಮಾಡ್ದ? ಅವನಿಗೆ ಅದೇ ಕಣ್ಣು ಕೊಟ್ಟ. ಅಂದ್ರೆ ಸೃಷ್ಟಿ ಮಾಡಿದ ಕಣ್ಣು ಕೊಟ್ಟವನು ದೇವರೇ. ಕುರುಡನಿಗೆ ಕಣ್ಣು ಕೊಟ್ಟಂತ ದೇವರೇ ಯೇಸುಸ್ವಾಮಿನೇ. ಹಾಗಾದ್ರೆ ಪರಿಶುದ್ಧಾತ್ಮ ಈ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು, ನಾವು ಪಾಪಿಗಳಾಗಿದ್ದೇವೆ, ನಾವು ನೀತಿವಂತರಾಗಬೇಕು, ನಾವು ನ್ಯಾಯ ತೀರ್ಪಿನಿಂದ ತಪ್ಪಿಸ್ಕೊಳ್ಬೇಕೆಂಬುದಾಗಿ ಪರಿಶುದ್ಧಾತ್ಮಿಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಈಗ ನಾವು ಏನಾಗಿದ್ದೇವೆ? ನಿಜವಾಗ್ಲೂ ಬಹಳಷ್ಟು ಏನಾಗಿದ್ದೇವೆ? ಆಶೆ ಹೊಂದಿದ್ದೇವೆ. ಈಗ ನಾವು ನಂಬಿದ್ದೇವೆ, ಅದಕ್ಕೆ ನಮ್ಗೆ ಏನ್ ಮಾಡಿದ್ದೇವೆ? ಯೇಸುವನ್ನು ಆರಾಧಿಸ್ತಾ ಇದ್ದೇವೆ, ಆತ್ಮದಿಂದ ಸತ್ಯದಿಂದ ಆರಾಧಿಸ್ತಾ ಇದ್ದೇವೆ. ಈಗ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಹೃದಯದಲ್ಲಿ ಅವನನ್ನ ಸ್ವೀಕರಿಸಿ ಅವನಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೇವೆ. ನಾವೇನ್ ಮಾಡಿದ್ದೇವೆ? ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು ಅಂತ ಹೇಳಿದ್ದೇವೆ, ನಮ್ಮ ಪಾಪ ಕ್ಷಮಿಸು ಅಂತ ಹೇಳಿದ್ದೇವೆ, ನಮ್ಮ ರಕ್ತ ಶುದ್ಧ ಮಾಡು ಅಂತ ಹೇಳಿದ್ದೇವೆ. ಅದಕ್ಕೆ ಆ ಕುರುಡನಿಗೆ ಬರೀ ಯೇಸುಸ್ವಾಮಿ ಆ ಎರಿಕೋ ಸಮೀಪಕ್ಕೆ ಬಂದಾಗ ಅವನ ಬಳಿಗೆ ಬಂದಂತ ಗೊತ್ತಾಯ್ತು. ಆದ್ರೆ ಮುಂದೆ ಅವನು ಕಲ್ವಾರಿ ಬೆಟ್ಟ ಹತ್ತಿ ಲೋಕದ ಪಾಪಕ್ಕಾಗಿ ತನ್ನನ್ನು ಒಪ್ಪಿಸ್ಕೊಟ್ಟು ಲೋಕವನ್ನು ರಕ್ಷಣೆ ಮಾಡ್ಲಿಕ್ಕೆ ರಕ್ಷಕನಾಗ್ತದೆ ಅಂತ ಅವ್ನು ಗೊತ್ತಿರ್ಲಿಲ್ಲ. ಅದೇನ್ ಮಾಡ್ದ? ಅವನ್ ಕೆಲಸ ಮಾಡ್ದ. ಅವನೇನ್ ಮಾಡ್ದ? ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಮೋಸ್ಟ್ಲಿ ಅವನ ಹಿಂದೆ ಹೋದಂದ್ಮೇಲೆ ನಮ್ಗೆ ಅಷ್ಟು ಗೊತ್ತಾಗಬೇಕು, ಅವನು ಅಪಯಶು ನಂಬಿರ್ಬೋದು, ಅಪಯಶಿಗೆ ಸಾಕ್ಷ್ಯ ಕೊಟ್ಟಿರ್ಬೋದು, ಅಪಯಶುಗಾಗಿ ಅವನೇನಾಗಿರ್ಬೋದು, ಜೀವಿಸಿರ್ಬೋದು. ಅವನು ರಕ್ಷಣೆ ಹೊಂದಿ ಖಂಡಿತ ನಾವು ಅವನನ್ನ ಏನ್ ಮಾಡ್ತೀವಿ? ಪರಲೋಕದಲ್ಲಿ ನಾವು ನೋಡ್ಬೋದು. ಪ್ರಿಯರೇ, ಯಾವಾಗ ದೇವ್ರ ಸೃಷ್ಟಿಯಾಗಿದೆ, ಅದೇ ಸೃಷ್ಟಿಯನ್ನ ಯೇಸುಸ್ವಾಮಿ ರಕ್ಷಣೆ ಮಾಡ್ಲಿಕ್ಕೆ ಬಂದ. ಅದಕ್ಕೆ ಸೈತಾನನು ಇವತ್ತು ನಮಗೆ ಏನಾಗಿರ್ಬೋದು? ಈ ಸಭೆಗೆ ಬರದಂತೆ ತಡೀತಿರ್ಬೋದು, ನಾವು ದೇವ್ರ ಮಕ್ಕಳಾಗಿ ಸಂತೋಷ ಪಡಬಹುದಂತ ನಮ್ಮನ್ನ ಅಡ್ಡಿಪಡಿಸ್ತಾ ಇರ್ಬೋದು, ನಾವು ದೇವ್ರ ವಾಕ್ಯ ಕೇಳಬಾರ್ದಂತೇಳಿ ನಮ್ಗೇನಾದ್ರೂ ಗೊಂದಲ ಗೆಲ್ಬಿಡ್ತಾ ಇರ್ಬೋದು, ನಾವು ದೇವರನ್ನ ಆರಾಧಿಸಬಾರ್ದು ಅಂತೇಳಿ ನಾವು ನಮ್ಮದೇ ಚಿಂತೆ ವೇದ ದುಃಖದಲ್ಲಿ ಕುಗ್ಗಿ ಹೋಗ್ಬೇಕಂತೇಳಿ ನಮ್ಮನ್ನ ಬಂಧನದಲ್ಲಿ ಇಟ್ಟಿರ್ಬೋದು.
ಅದಕ್ಕೆ ಕರ್ತನ ನಿಂತಿದ್ದಾನೆ, ನೋಡ್ತಾ ಇದ್ದಾನೆ. ಜನರೇ, ನೀವು ಆತ್ಮಿಕ ಕಣ್ಣುಗಳನ್ನ ನನ್ನ ನೋಡ್ರಿ. ಜನರೇ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆದ್ರೆ ನೀವು ದೈಹಿಕವಾಗಿ ಸಹ ನನ್ನ ನೋಡ್ತೀರಾ. ಅದಕ್ಕೆ ದೈಹಿಕವಾಗಿ ಅವನು ನಾವು ನೋಡ್ತಾ ಇಲ್ಲ, ಬಟ್ ಆತ್ಮಿಕ ಕಣ್ಣುಗಳನ್ನ ನೋಡಿದ್ರೆ ನಂಬಿಕೆಯಿಂದ ಅವನ ನೋಡಿದ ಹಾಗೆ. ಹಾಗಾದರೆ ಪ್ರಿಯರ, ಮುಂದೆ ಏನಾಯ್ತು? ಜನರನ್ನು ನಡೆದ ಸಂಗತಿಯನ್ನು ನೋಡಿ ದೇವರನ್ನ ಸ್ತುತಿಸಿದ್ದಾರೆ. ನೋಡಿ, ಇಲ್ಲಿ ಆ ಜನರಲ್ಲಿ ಸ್ತುತಿಸಿದ್ರಂದ್ರೆ ಯೇಸುವನ್ನು ನಂಬಿರ್ಬಹುದು, ಅವ್ರು ತಂದದ್ದು ದೇವರನ್ನ ಘನಪಡಿಸಿರ್ಬಹುದು, ಅವ್ರೇನ್ ಮಾಡೋ ಸಂತೋಷ ಪಟ್ಟಿರ್ಬಹುದು. ಪ್ರಿಯರು, ಯಾಕೆ ಇಂತಹ ಸ್ತುತಿ ಮಾಡುವಂತ ಆಶೀರ್ವಾದ ನಮಗೆ ಸಿಗ್ಬಾರ್ದು? ಯಾಕೆ ನಮ್ಮ ಜನರ ಮಧ್ಯದಲ್ಲಿ ದೇವರನ್ನ ಕೊಂಡಾಡುವಂತ ಅದ್ಭುತ ಕಾರ್ಯ ಆಗ್ಬಾರ್ದು? ಒಂದ್ ವೇಳೆ ನಾವು ಕರ್ತನಾದ ಯೇಸು ಕ್ರಿಸ್ತ ಮೂಲಕ ಹೊಸದಾಗಿ ಹುಟ್ಟಿ ನಾವು ಪಾಪದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿ ನಾವೇನ್ ಮಾಡ್ಬೇಕಾಗಿದೆ? ನಾವು ಕರ್ತನಾದ ಯೇಸು ಕ್ರಿಸ್ತನ ಸಭೆ ನಿಂತ್ಕೊಳ್ಬೇಕಾಗಿದೆ, ಗ್ಯಾಪ್ನ ನಿಂತ್ಕೊಳ್ಬೇಕಾಗಿದೆ. ಯಾರಾದರೂ ಈ ಒಂದು ಒಡಕಿನ ಗೋಡಿ ನಿಲ್ಲಕ್ಕೆ ಯಾರಿಗಾದ್ರು ಮನಸ್ಸಿದೆಯಾ? ಯಾಕಂದ್ರೆ ಕರ್ತನ ಬಳಿಗೆ ಬರ್ಬೇಕಾದ್ರೆ ನಮ್ಮ ಬಳಿಗೆ ಬರ್ಬೇಕು, ಕರ್ತನ ಬಳಿಗೆ ಬರ್ಬೇಕಾದ್ರೆ ನಮ್ಮ ಮೂಲಕ ಬರ್ಬೇಕು. ಅದಕ್ಕೆ ನಾವು ನೋಡ್ತೀವಿ, ಇಲ್ಲಿ ಜನರು ಅಡ್ಡಿಪಡಿಸಿದ್ರು, ಸುಮ್ಮನೆ ಅಂತ ಗದರಿಸಿದ್ರು, ಆದ್ರೂ ಆ ಹುಟ್ಟು ಕುರುಡ ಏನ್ ಮಾಡ್ಲಿಲ್ಲ, ಸುಮ್ಮನಾಗ್ಲಿಲ್ಲ. ಇವತ್ತು ನೀವು ಹುಟ್ಟು ಕುರುಡಗಿಂತಲೂ ಚೆನ್ನಾಗಿದ್ದೇವೆ, ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಕರ್ತನಾದ ಯೇಸು ಕ್ರಿಸ್ತನು ಈ ದಿನ ಪಂಚಾಶತ್ತಮದಿಂದೊಂದು ಪರಿಶುದ್ಧಾತ್ಮ ಕಳಿಸಿಕೊಟ್ಟ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ನಾವು ಏನ್ ಮಾಡ್ಬೇಕಾಗಿದೆ? ಆಜ್ಞೆ ಮಾಡ್ಬೇಕಾಗಿದೆ. ಪರಿಶುದ್ಧಾತ್ಮನ ಇನ್ನು ವಿಶೇಷವಾದ ಫಲದ ಪರಿತ ಜೀವಿತ ನಾವು ಜೀವಿಸ್ಬೇಕಾಗಿದೆ. ನಾವು ಈ ವರ್ಷದ ದಿನದಂದು ಕರ್ತನಿಗಾಗಿ ಸಮಯ ಕೊಟ್ಟು ನಾವು ಕರ್ತನ ಸಮ್ಮುಖದಲ್ಲಿ ಏನ್ ಮಾಡ್ಬೇಕಾಗಿದೆ? ನಾವು ಸಮಯ ಕೇಳಬೇಕಾಗಿದೆ. ಬೇರೆ ಎಲ್ಲಾ ಲೋಕದ ಜನರು ಈ ದಿನವನ್ನ ತಮ್ಮ ಕೆಲಸಕ್ಕಾಗಿ, ತಮ್ಮ ಸಮಸ್ಯೆಗಳಿಗಾಗಿ, ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಜೀವಿತ ಸುಖಕ್ಕಾಗಿ ಏನ್ ಬೇಕಾದೆಲ್ಲ ಮಾಡೋದಕ್ಕೆ ಸಮಯ ಇದೆ. ಈಗೇನಾಗ್ತದೆ? ಬರಬರ್ತ ಸಂಡೇ ಏನಾಗ್ತದೆ? ತನ್ನ ದೇವ್ರ ಮಕ್ಕಳಿಗೆ ಏನಾಗ್ತದೆ? ಅದು ಅವಕಾಶವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಇವತ್ತೇ ಅನೇಕ ತರವಾದಂತ ಕೆಲಸಗಳು, ಸರ್ಕಾರಿ ಕೆಲಸಗಳು, ಅನೇಕ ಬಿಸ್ನೆಸ್ಗಳು, ಅನೇಕ ತರವಾದಂತ ಮನುಷ್ಯರು ಏನಾಗಿದ್ದಾನೆ, ತನ್ನ ಜೀವಿತದಲ್ಲಿ ಏನಾಗಿದ್ದಾನೆ, ಅವನು ಬಹಳ ಬಹಳ ಏನಾಗಿದ್ದಾನೆ, ತನ್ನ ಕಳ್ಕೊಂಡು ಬಿಟ್ಟಾನೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡ್ಬೇಕು. ತಂದೆ, ಮುಂದಿನ ವಾರ ನಾನ್ ಎಲ್ಲೋಗ್ತಾ ಇದ್ರೆ ನನ್ನ ಸಂಧಿಯಲ್ಲಿ ಇರ್ಬೇಕು ಸ್ವಾಮಿ. ನಾನು ಹೆಂಗಿರ್ಬೇಕು? ನನ್ನ ಆತ್ಮನ ಕಣ್ಣಿಂದ ನಾನು ನೋಡುವಂತ ದೇಶ ಅದಾಗಿರ್ಬೇಕು. ನಾನು ಕೂಡನಂತೆ ಏನಾಗಿರ್ಬಾರ್ದು, ಕೂಡನಂತೆ ನಾನು ಏನು ಕಾಣೋದಿಲ್ಲ, ನನ್ನ ಜೀವಿತ ಇಷ್ಟೇ ಅಂತೇಳಿ ನನ್ನಿಂದ ಏನಾಗುದಿಲ್ಲ, ನಾನೇನು ಮಾಡೋಕ್ಕಾಗುದಿಲ್ಲ ಅಂತ ನಾವು ಕೂತ್ಕೊಳ್ಬಾರ್ದು. ಯಾಕಂದ್ರೆ ಈ ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವನು ಕೇಳ್ಕೊಂಡ ಮೊದಲೇ ಸಾರಿ ಕೇಳ್ಕೊಂಡ್ರೆ ಅವನಿಗೆ ಸಿಕ್ತ ಸಮಾಚಾರ, ನಜರೇತಿನ ಯೇಸು ಹೋಗ್ತಾ ಇದ್ದಾನೆ. ಮತ್ತೆ ಕೂಗಿದ ಅವನು ಏನಂತ? ನಜರೇತಿನ ಯೇಸು ನನ್ನ ಕರುಣಿಸು ಅಂತ. ತಡೆದ್ರು, ಗದರಿಸಲು ಅದು ಬಿಡ್ಲಿಲ್ಲ. ಅವನೇನ್ ಹೇಳ್ದ? ನಜರೇತಿನ ಯೇಸು ನನ್ನ ಕರುಣಿಸಲು ಮತ್ತಷ್ಟು ಕೂಗಿ ಹೇಳ್ದ. ಪ್ರಿಯರೇ, ಅವನೇನ್ ಸಿಕ್ತು? ಕಣ್ಣು ಸಿಕ್ತು. ಅವನು ಏನಾದ? ಆತ್ಮಿಕವಾಗಿ ಸ್ವಸ್ಥನಾದ. ಅವನು ಪಾಪ ಪರಿಹಾರ ಆಯ್ತು. ಅವನು ಯೇಸುವನ್ನು ನೋಡಿದ, ಮತ್ತು ಯೇಸುವಿನ ಹಿಂದೆ ಹೋದ, ಮತ್ತು ಅವನೇನ್ ಮಾಡ್ದ? ದೇವರಿಗೆ ಮಹಿಮೆ ತರುವಂತ ಜೀವಿತ ಜೀವಿಸಿದ. ಅವನ ಮೂಲಕವಾಗಿ ಆ ಊರಿನ ಜನರೆಲ್ಲರೂ ದೇವರನ್ನ ಸ್ತುತಿಸಿದ್ರು. ಪ್ರಿಯ, ನಮ್ಮ ಮೂಲಕವಾಗಿ ಈ ಕಾಕ್ತಿಯನ್ನ ದೇವರು ಆಶೀರ್ವಾದ ಮಾಡ್ಬೇಕು. ನಮ್ಮ ಮೂಲಕವಾಗಿ ದೇವರ ಕಾಕ್ತಿಯನ್ನ ಉದ್ಧಾರ ಮಾಡ್ಬೇಕು. ಈ ಒಂದು ಉದ್ಧಾರ ನಮ್ಮ ಮೂಲಕವಾಗಿ ಬರ್ಬೇಕು, ಇದ್ರ ಮೇಲೆ ಬರ್ಬೇಕು. ಯಾಕಂದ್ರೆ ದೇವ್ ನಮ್ಮನ್ನು ನಿಲ್ಸಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಾವು ಏನಾಗಬೇಕಾಗಿದೆ? ಕರ್ತನ ಬಳಿಗೆ ನಾವು ಬಂದಿದ್ದೇವೆ, ನಮ್ಮ ಮೂಲಕ ಅನೇಕರು ಬರ್ಬೇಕಂತೇಳಿ ನಾವು ಕರ್ತನಿಗಾಗಿ ಸಾಕ್ಷಿಯಾಗಿರೋಣವೇ, ಕರ್ತಿಗಾಗಿ ನಾವು ಪ್ರಾರ್ಥಿಸೋಣವೇ, ದೇವರ ಜನರ ಮಧ್ಯದಲ್ಲಿ ನಾವು ಕರ್ತನಿಗೆ ಮಹಿಮೆ ತರೋಣವೇ. ಸಮಯ ಬಂದಿದೆ. ಕರ್ತನು ಈ ಕೃಪಾ ಬಾಗಿಲು ತೆರೆದಿದ್ದು ನಮಗೋಸ್ಕರ ಅಲ್ಲ, ಇನ್ನು ಅನೇಕರಿಗೋಸ್ಕರ. ಹಾಗಾದ್ರೆ ಎಲ್ಲರನ್ನ ಕರ್ತನ ಬಳಿಗೆ ನಡೆಸಲಿಕ್ಕೆ ನಮ್ಗೆ ಆಗದೆ ಇದ್ದರು, ನಮಗೆ ಸಾಧ್ಯ ಆದಷ್ಟು ನಾವು ಕರ್ತನ ಸಾಕ್ಷಿ ಮಕ್ಕಳಾಗಿ, ಸ್ವಾರ್ಥನ ಸಾರ್ವನಾಗಿ, ದೇವರ ವಾಕ್ಯದ ಮೂಲಕ ನಾವು ಆತ್ಮನ ಬಲ ಹೊಂದಿ ನಾವು ಅತರಿಗೆ ಈ ವಾಕ್ಯವನ್ನ ಸಾಕ್ಷಿಯಾಗಿ ತೋರಿಸಿ ಜೀವಿಸೋಣ. ಕರ್ತನ ವಾಕ್ಯದಂತೆ ನಾವು ನಡೆಯೋಣ. ಕರ್ತನ ನಾಮದ ಗಂತಿಗೋಸ್ಕರ ಜೀವಿಸೋಣ. ಕರ್ತನ ಹೀಗೆ ಮಾಡೋ ನಮಗೆ ಸಹಾಯ ಮಾಡ್ಲಿ. ಕರ್ತನ ವಾಕ್ಯವನ್ನ ದೇವರ ನಮ್ಮ ಆಶೀರ್ವದಿಸಲಿ. ಆಮೇಲೆ